ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾಂಡರ್ಸ್ ಸ್ಟೈಲ್. ಸೊ ಇವತ್ತು ತೈವಾನ್ ವಾಪಸ್ ಹೋಗ್ತಾ ಇದ್ದೀನಿ. ಈ ಸಲ ಬಿಸ್ನೆಸ್ಸಲ್ಲಿ ಟ್ರೈ ಮಾಡ್ತಿದ್ದೀನಿ. ಅದು ಕ್ಯಾಥರ್ ಪೆಸಿಫಿಕ್ಕಲ್ಲಿ 2 ಗಂಟೆಗೆ ಇರೋದು ಫ್ಲೈಟ್ ಬಂದು. ಇವಾಗ ಸದ್ಯಕ್ಕೆ ಬಿಸ್ನೆಸ್ ಲಾಂಜಿಗೆ ಬಂದಿದ್ದೀನಿ. ಸೊ ಬಿಸ್ನೆಸ್ ಲಾಂಚ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ. ಸೊ ಬೇಸಿಕಲಿ ಇವಾಗ ಡಿನ್ನರ್ ಆಯಿತು ಆ್ಯಂಡ್ ಇಲ್ಲೇ ಲಾಂಜಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ರೆಡ್ ವೈನ್ನ ಕುಡಿತಾ ಇದ್ದೀನಿ ಆ್ಯಂಡ್ ಈ ಥರ ಕಾಣಿಸ್ತದೆ. ಸೊ ಫೈನಲ್ ಇವಾಗ 2 o'clock ಆಯಿತು. ಸೊ ಇವಾಗ ಟೇಕ್ ಆಗ್ತಾಯಿದೆ. ಸೊ ಹೋಗುವ. ಬಟ್ ಕ್ಯಾಬಿನ್ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ನಮಗೆ ರಿಕ್ಲೈನರ್ ಸೀಟ್ ಸಿಗುತ್ತೆ ಆ್ಯಂಡ್ ಇಲ್ಲೊಂದು ಐ ಥಿಂಕ್ ಒಂದು 15 inch ಸ್ಕ್ರೀನ್ ಇದೆ. ಅದ್ರ ಜೊತೆಗೆ ಕಂಟ್ರೋಲ್ಸ್ ಎಲ್ಲ ಇಲ್ಲಿದೆ ಆ್ಯಂಡ್ ರಿಕ್ಲೈನರ್ ಸೀಟ್ ಕಂಟ್ರೋಲ್ ಇಲ್ಲಿದೆ. ಅದು ಬಿಟ್ಟರೆ ಹೆಡ್ಫೋನ್ ಸಿಗುತ್ತೆ ಆ್ಯಂಡ್ ವಾಟರ್ ಬಾಟಲ್, ಅಲ್ಲಿ ಬೆಡ್ಶೀಟ್ಸ್ ಇದೆ ಹೊತ್ಕೊಳ್ಳೋದಕ್ಕೆ. ಆರಾಮಾಗಿ ಕಾಲನ್ನ ಇಲ್ಲಿ ರೆಸ್ಟ್ ಮಾಡಿಕೊಂಡು ಫ್ಲೈ ಮಾಡ್ಬೋದು. ಜಸ್ಟ್ ಇವಾಗ ಹಾಂಗ್ಕಾಂಗ್ ಲ್ಯಾಂಡ್ ಆಗಿದೆ ಅಷ್ಟೇ ಆ್ಯಂಡ್ ಇನ್ನೊಂದು 3 hours ನಾನು ತೈವಾನ್ ಫ್ಲೈಟ್ ತೊಗೋಬೇಕು. ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಬಿಸ್ನೆಸ್ ಕ್ಲಾಸ್ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬರ್ಬೋದಾಗಿತ್ತು. ಸೊ ಗುಡ್. ಸೊ ಬೇಸಿಕಲಿ ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ಮತ್ತೆ ಲಾಂಜಲ್ಲಿ ಸುಮ್ಮನೆ ಬಂದು ಕೂತಿದ್ದೀನಿ ಆ್ಯಂಡ್ ಇಲ್ಲಿ ನಮ್ಮ ವ್ಯೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಫುಲ್ ಫ್ಲೈಟ್ಸ್ ಎಲ್ಲ ಬಂದು ಲ್ಯಾಂಡ್ ಆಗಿ ಪಾರ್ಕ್ ಮಾಡಿ ಇಟ್ಟಿರ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲೇ ಕೂತು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ. ಲಾಂಚ್ ಈ ಥರ ಇದೆ. ಸೊ ಮತ್ತೆ ಗೇಟ್ ಚೇಂಜ್ ಆಗಿದೆ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಬೋರ್ಡಿಂಗ್ ಹತ್ರ, ಗೇಟ್ ನಂಬರ್ 5 ಕಡೆ. ಸೊ ಹೋಗುವ. ಸೊ ಹಾಂಗ್ಕಾಂಗಿಂದ ನಾನು ತೈಪಾಯ್ ಫ್ಲೈಟ್ ತೊಗೊಂಡಿದ್ದೀನಿ. ಇನ್ನು 2 hours ಈ ಫ್ಲೈಟಲ್ಲಿ ಇರ್ತೀನಿ. ಸೊ ಇದರದ್ದು ಬಿಸ್ನೆಸ್ ಕ್ಲಾಸ್ ಈ ಥರ ಇದೆ. ದೊಡ್ಡ ಸ್ಕ್ರೀನ್ ಇದೆ, ರಿಕ್ಲೈನರ್ ಇದೆ ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೆನು ನೋಡ್ಬೋದು, ಮೆನು ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಲ್ಯಾಪ್ಟಾಪ್ ಇಡೋದಕ್ಕೆ ಇಲ್ಲಿ ಸ್ವಲ್ಪ ಜಾಗ ಇದೆ. ತುಂಬ ಲೆಗ್ ರೂಮ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಬಿಸ್ನೆಸ್ ಕ್ಲಾಸ್ ಈ ಥರ ಇದೆ. ಇವತ್ತು ಆ್ಯಕ್ಚುಲಿ ವೆದರ್ ತುಂಬ ಚೆನ್ನಾಗಿದೆ, ಬ್ರೈಟಾಗಿ ಸನ್ನಿಯಾಗಿದೆ. ಸೊ ಹೋಗುವ. ಬಟ್ ಬಿಸ್ನೆಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಈ ಥರ ಹೆಡ್ಫೋನ್ಸ್ ಕೊಡ್ತಾರೆ, ವಿಚ್ ಇಸ್ ಒಳ್ಳೆ ಗುಡ್ ಕ್ವಾಲಿಟಿ. ಸೊ ಚೆನ್ನಾಗಾಗುತ್ತೆ, ಮೂವಿ ಎಲ್ಲ ನೋಡೋದಕ್ಕೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಸೊ ಎರಡನೇ ದಿನ ತೈಪಾಯಲ್ಲಿ ವೀಕೆಂಡ್ ಆಗಿರೋದ್ರಿಂದ ಇವತ್ತು ಸ್ಯಾಟರ್ಡೆ. ಸೊ ತೈಪಾಯ್ ಸುತ್ತಾಡೋದಕ್ಕೆ ಬಂದಿದ್ದೀನಿ. ಗೆಸ್ಸು ಅಕ್ಷುತಿ ಇಲ್ಲಿದ್ದಾಳೆ. ಸೊ ಇವಾಗ ಈ ಟೆಂಪಲ್ಗೆ ನಾವು ವಿಸಿಟ್ ಮಾಡ್ತೇವೆ. ಈ ಟೆಂಪಲ್ ಅಲ್ಲ, ಈ ಟೆಂಪಲ್ ಹೆಸರು ಲುಂಗ್ಶಾಂಗ್ ಟೆಂಪಲ್ ಅಂತ. ಇದನ್ನು ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ಲಾಂಗ್ ಡ್ಯೂ ಇತ್ತು. ಇದು ಫಸ್ಟ್ ನಾವು ವಿಸಿಟ್ ಮಾಡಬೇಕಾಗಿದ್ದ ಟೆಂಪಲ್ ಅಂದ್ಕೊಂಡಿದ್ವಿ, ಬಟ್ ನೆವರ್ ಲೇಟ್. ಇವಾಗ ಬರ್ತಾ ಇದ್ದೀವಿ ಅಷ್ಟೇ. ಸೊ ಹೋಗಿ ವಿಸಿಟ್ ಮಾಡಿ ನೋಡುವ ಹೇಗಿದೆ ಅಂತ. ಸೊ ನಮ್ದು ವೈಕುಂಠೇಶ್ವರದಲ್ಲಿ ಇಲ್ಲಿ ಇದರ ಎಡಿಲ್ ಹೋಗ್ತೀವಲ್ಲ, ಆ ಥರ ಅನ್ಸುತ್ತೆ. ಅಲ್ಲಿ ಹೋಗುವಾಗ ಕೈ ಮುಗಿದು ಹೋಗ್ಬೇಕಂತೆ. ಯು ಹ್ಯಾವ್ ಟು ಫೋಲ್ಡ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಗೋ ಅಂತ ಬರ್ತಿದ್ದಾರೆ. ಸೊ ಎಲ್ಲರೂ ಈ ಇದರ ಮುಂದೆ ಎಲ್ಲರೂ ಪ್ರೇ ಮಾಡಿ ಹೋಗ್ತಾಯಿದ್ರು.
ಸೊ ಬೇಸಿಕಲಿ ಒಳಗೆ ಎಂಟ್ರ್ ಆಗ್ತಿದ್ದಾಗೆ ಈ ಥರದ್ದು ಎಲ್ಲ ಪ್ರೇ ಮಾಡ್ತಾಯಿದ್ರು. ಆಮೇಲೆ ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಆಮೇಲೆ ಈ ಕಡೆ ಬಂದರೆ ಇಲ್ಲಿ ವಾಟರ್ ಫಾಲ್ಸ್ ಇದೆ. ಸೊ ಬೇಸಿಕಲಿ ಇದು ಮ್ಯಾನ್ ಮೇಡ್ ವಾಟರ್ ಫಾಲ್ಸ್. ತುಂಬ ಕೊಯ್ ಫಿಶಸ್ ಎಲ್ಲ ಇದೆ. ಆ್ಯಂಡ್ ಹೋಪ್ಫುಲಿ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ಕೊಯ್ ಫಿಶಸ್ ಎಲ್ಲ. ಚೆನ್ನಾಗಿದೆ ಅಲ್ಲ. ಸೊ ಈಗ ಇಲ್ಲಿ ಎಂಟ್ರೆನ್ಸ್ ಒಳಗಡೆ ಹೋಗ್ತಿದ್ದೇವೆ. ಸೊ ಒಳಗೆ ಹೋಗಿ ನೋಡುವ ಹೇಗಿದೆ ಅಂತ ಎಂಟ್ರೆನ್ಸ್. ಸೊ ಈ ಟೆಂಪಲ್ಲು ಲುಂಗ್ಶಾನ್ ಟೆಂಪಲ್ ಅಂತ. ಆ್ಯಕ್ಚುಲಿ ಇದು ಫಿಜಿಯನ್ ಸೆಟ್ಲರ್ಸು ಬಿಲ್ಡ್ ಮಾಡಿದ್ದು 1738 ಬುದ್ಧ ಕಲ್ಚರ್ ಮೇನ್ಲಿ ಫಾಲೋ ಮಾಡ್ತಾರೆ. ಬಟ್ ತಾವೋಯಿಸ್ಟ್ ಇನ್ನೂ ಏನೇನೋ ಇದೆಯಂತೆ, ಅವ್ರದ್ದು ಸ್ವಲ್ಪ ಕಲ್ಚರ್ಸ್ ಫಾಲೋ ಆಗುತ್ತೆ. ಆ್ಯಂಡ್ ದಿನ ಬೆಳಗ್ಗೆ ಸಂಜೆ ಬುದ್ಧಿಸ್ಟ್ ಪ್ರೇಯರನ್ನು ಚಾಂಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಬಂದರೆ ತುಂಬ ಸೂತಿಂಗ್ ಆಗಿದೆ, ಕೂತ್ಕೊಂಡು ನೋಡ್ಬೋದು ಅವ್ರು ಮಾಡೋ ಪ್ರೇಯರ್ಸ್ನ. ಅದು ಬಿಟ್ಟರೆ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೂ ಓಪನ್ ಇರುತ್ತೆ. ಆ್ಯಂಡ್ ರೀಸೆಂಟ್ಲಿ ಇದನ್ನು ಹಿಸ್ಟಾರಿಕಲ್ ಸೈಟ್ ಆಫ್ ತಾಯ್ಪೇ ಅಂತಲೂ ಇದು ಮಾಡಿದ್ದಾರೆ ಅಂತ ನೇಮ್ ಮಾಡಿದ್ದಾರೆ. ಸೊ ತಾಯ್ಪೇಗೆ ಬಂದರೆ ಡೆಫಿನೆಟ್ಲಿ ಈ ಟೆಂಪಲ್ನ ಒಂದ್ಸತಿ ವಿಸಿಟ್ ಮಾಡಬೇಕು. ಸೊ ಆಯಿತು, ಲುಂಗ್ಶಾಂಗ್ ಟೆಂಪಲಿಂದ ನಾವು ಇವಾಗ ಎಕ್ಸಿಟ್ ಆಗಿ ಕ್ಷಿಮೆಂಡಿಂಗ್ ವಾಕಿಂಗ್ ಸ್ಟ್ರೀಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಆಲ್ಮೋಸ್ಟ್ ಇವಾಗ ಒಂದು 4-5 ಗಂಟೆ ಆಗಿದೆ, 4:15 ಆಗಿದೆ. ಅದಕ್ಕೆ ಇವಾಗ ಸ್ಟ್ರೀಟ್ ಮಾರ್ಕೆಟ್ ಆಮೇಲೆ ವಾಕಿಂಗ್ ಸ್ಟ್ರೀಟ್ ನೋಡಲಿಕ್ಕೆ ಅಲ್ಲಿ ಹೊರಟಿದ್ದೀವಿ. ಬಟ್ ನೋಡೋಣ, 1.5 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನಾವು ವಾಕ್ ಮಾಡ್ಕೊಂಡೇ ಹೋಗುವ ಅಂತ ಪ್ಲ್ಯಾನ್ ಮಾಡ್ತೇವೆ. ವಾಕ್ ಮಾಡ್ತಾ ಹೋದರೆ ನಮಗೆ ತುಂಬ ಪ್ಲೇಸಸ್ ನೋಡ್ಲಿಕ್ಕೆ ಸಿಗ್ತದೆ. ಸೊ ಅದಕ್ಕೆ ವಾಕ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ. ನಡೀತಾ ಇಲ್ಲಿ ಫುಲ್ ಫ್ಲೀ ಮಾರ್ಕೆಟ್ಸ್ ಎಲ್ಲ ಇದೆ. ಸೊ ರೋಡ್ ಸೈಡಲ್ಲಿ ಎಲ್ಲ ಸ್ಟಾಲ್ಸ್ ಹಾಕಿ ಸೇಲ್ ಮಾಡ್ತಾ ಇದ್ದಾರೆ. ಫ್ರೂಟ್ಸ್ ಇದೆ, ಶೂಸ್ ಇದೆ, ಕ್ಲೋತ್ಸ್ ಇದೆ, ಏನೇನೋ ಐಟಮ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಜಾಕೆಟ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಮಳೆ ಬಂದರೆ ಏನು ಮಾಡ್ತಾರೆ ಗೊತ್ತಿಲ್ಲ, ರಪ್ಪ ಅಂತ ಓಡ್ತಾರೆ ಏನೋ ತಗೊಂಡು. ಚಿಕ್ಕ ಇದು ನೋಡು, ರುದ್ರಾಕ್ಷ ಥರ. ಇವಾಗ ನಾವು ಶಿಮೆಂಡಿಂಗ್ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲೊಂದು ರೆಡ್ ಹೌಸ್ ಅಂತ ಒಂದು ಬಿಲ್ಡಿಂಗ್ ಇದೆ. ಬೇಸಿಕಲಿ ಅದು ಥಿಯೇಟ್ರ್ ಅಂತ ಹಳೆ ಕಾಲದ್ದು. ಆ್ಯಂಡ್ ನನ್ನ ಹಿಂದೆಗಡೆ ಇದೆ, ಹೀಗೆ ಕಾಣಿಸ್ತದೆ. ಸೊ ಇವಾಗ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಏನಿದೆ ಅಂತ. ಸೊ ಬೇಸಿಕಲಿ ಫ್ಲೀ ಮಾರ್ಕೆಟ್ ಥರ ಎಲ್ಲ ಇರ್ಬೋದು. ಸೊ ನೋಡುವ ಒಳಗೆ ಹೋಗಿ ಹೇಗಿದೆ ಅಂತ. ಎಂಟ್ರಾದ್ವಿ ಆ್ಯಂಡ್ ಈ ಥರ ಶಾಪ್ಸ್ ಕಾಣಿಸ್ತವೆ, ಸಣ್ಣ ಸಣ್ಣ ಕೌಂಟರ್ಸ್ ಎಲ್ಲ ಇದೆ. ಆ್ಯಂಡ್ ಇದು 1908ಗೆ ಕಂಪ್ಲೀಟೆಡ್ ಆಗಿದೆ ಅಂತ ಈ ಸ್ಟ್ರಕ್ಚರ್ಸ್ ಅಂತೆಲ್ಲ. ಇದರ ಬಗ್ಗೆ ಹಿಸ್ಟ್ರೀಸ್ ಎಲ್ಲ ಇಲ್ಲಿ ಬರೆದಿದ್ದಾರೆ ಮೇಲ್ಗಡೆ. ಸೊ ಇಲ್ಲಿ ನೋಡ್ಬೋದು. ಆ್ಯಂಡ್ ಶ್ರುತಿಯನ್ನು ಫೋಟೋ ತೊಗೋತಾ ಇದ್ದಾರೆ. ಏನೇನೋ ಇದೆ ಇಲ್ಲಿ, ಪ್ಲೇಟ್ಸ್ ಥರ ಎಲ್ಲ ಇದೆ, ಕ್ಯೂಟಾಗಿ ಪ್ಲೇಟ್ಸ್ ಎಲ್ಲ ಇದೆ, ಕಲರ್ಫುಲ್ ಪ್ಲೇಟ್ಸ್. ನೋಡಿ ಪ್ಲೇಟ್ಸ್. ಬೇಸಿಕಲಿ ಇಲ್ಲಿ ಹಿಸ್ಟ್ರಿ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಗೌರ್ಮೆಂಟ್ ಬಿಲ್ಡಿಂಗ್ ಅಂತೆ, ವಿಚ್ ಇಸ್ ಶೇಪ್ಡ್ ಇನ್ ಆಕ್ಟಗನ್ ಬಿಲ್ಡಿಂಗ್. ಆಕ್ಟಗನ್ ಶೇಪಲ್ಲಿದೆ ಅಂತೆ. ಏನಾದ್ರು ಸಿಗ್ತಾ? ಕಾಫಿ ಮಗ್ ಹೋಲ್ಡರ್ಸ್ ಎಲ್ಲ ಕಾಫಿನ ಆಫೀಸಿಗೆ ಪ್ಯಾಕ್ ಮಾಡ್ಕೊಂಡು ಬರ್ತಾರೆ. ಹೀಗೆ ಅದಕ್ಕೆ ತುಳುವಲ್ಲಿ ಒಂದು ಸ್ಲ್ಯಾಂಗ್ ಉಂಟು, ಮಲ್ಪೆರಿದಾಲ ಬೇಲೆಜ್ಜ ಅಂತ. ತೆಗೆದುಕೊಂಡು ಬರ್ತಾರೆ. ಸೊ ಬೇಸಿಕಲಿ ಈ ರೆಡ್ ಹೌಸ್ ಒಳಗಡೆ ಶಾಪಿಂಗ್ ಸ್ಟ್ರೀಟ್ ಇದೆ, ಫ್ಲೀ ಮಾರ್ಕೆಟ್ ಇದೆ. ಕರೆಕ್ಟಾ? ಕರೆಕ್ಟ್. ಇಷ್ಟ ಆಗಿದೆ ಕಿವಿದು. ಸೊ ರಿಯಲ್ ಪರ್ಲ್ ಅಂತೆ, ರಿಯಲ್ ಪರ್ಲ್ ಹೇಳಿ ಮಂಗ ಮಾಡ್ತಾ ಇದ್ದಾರೆ. ಸೊ ಇದು ರೆಡ್ ಹೌಸ್ ಅಂತ. ಇದು ಓಲ್ಡ್ ಥಿಯೇಟರ್ ಆಗಿತ್ತಂತೆ, ಅದನ್ನೀಗ ಒಂಥರ ಫ್ಲೀ ಮಾರ್ಕೆಟ್ ಮಾಡಿದ್ದಾರೆ. ಸೊ ತುಂಬ ಕ್ರಿಯೇಟಿವ್ ಫ್ಲೀ ಮಾರ್ಕೆಟ್ ಅಂತ ಹೇಳ್ಬೋದು. ಯಾರಿಗಾದರೂ ಅವ್ರ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡಬೇಕು, ಸೇಲ್ ಮಾಡಬೇಕು, ಆರ್ಟ್ಗಳನ್ನ ಸೇಲ್ ಮಾಡಬೇಕು ಅಂದರೆ ಇಲ್ಲಿ ಸ್ಟಾಲ್ ಸಿಗುತ್ತೆ.
ಟೂರಲ್ಲಿ ಬಂದರೆ ಇಲ್ಲಿ ಎಲ್ಲ ಗ್ರೂಪ್ ಟೂರ್ ನಡೀತಾ ಇದೆ. ಸೊ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಈ ರೆಡ್ ಹೌಸ್ ಬಗ್ಗೆ. ರಿಷಮಿಂಗಿಂಗ್ ವಾಕಿಂಗ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಇವಾಗ ಹೋಗ್ತಾ ಇದ್ದೇವೆ. ಆ್ಯಂಡ್ ನೋಡ್ಬೋದು ಎಷ್ಟು ಬ್ರೈಟ್ ಆಗಿದೆ. ಇನ್ನು ಕತ್ಲಾದ ಮೇಲೆ ಈ ಏರಿಯಾ ಸ್ಟ್ರೀಟ್ ತುಂಬ ಬ್ರೈಟ್ ಆಗುತ್ತೆ. ಆ್ಯಂಡ್ ಇವಾಗ ನಾವು ಈ ಕಡೆ ವಾಕ್ ಮಾಡಿ ಹೋಗ್ತಾ ಇದ್ದೇವೆ. ಅಲ್ಲೊಂದು ಆ್ಯಕ್ಚುಲಿ ಫೋಟೋ ಸ್ಟಾಪ್ ಇದೆ. ಆ್ಯಂಡ್ ಅದು ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಫೋಟೋ ಸ್ಟಾಪ್. ಅಲ್ಲೆಲ್ಲ ಫೋಟೋ ತೆಗಿತಾ ಇದ್ದಾರೆ. ಸೊ ಅಲ್ಲಿ ಇವಾಗ ಹೋಗ್ತಾ ಇದ್ದೇವೆ. ಸೊ ಬೇಸಿಕಲಿ ಇದು ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಸೈಟ್ ಅಂತ. ಸೊ ಎಲ್ಲರೂ ಇಲ್ಲಿ ಫೋಟೋ ತೊಗೋತಾ ಇದ್ದಾರೆ. ನಾವು ಫೋಟೋ ತೊಗೊಳ್ಳಿ ಟ್ರೈ ಮಾಡ್ತಾ ಇದ್ದೀವಿ. ಶ್ರುತಿ ನನ್ನ ಫೋಟೋ ತೆಗಿ ಟ್ರೈ ಮಾಡ್ತಾ ಇದ್ದಾರೆ. ಸ್ಟ್ರೀಟ್ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ನೋಡ್ಬೋದು ಎಷ್ಟು ವೈಬ್ರೆಂಟ್ ಆಗಿ ಕಾಣಿಸ್ತದೆ ವಾಕಿಂಗ್ ಸ್ಟ್ರೀಟ್. ಸೊ ಹಾಗೆ ನಾವು ನಡ್ಕೊಂಡು ಹೋಗುವ. ಹೇಗಿದೆ ನೋಡುವ ವಾಕಿಂಗ್ ಸ್ಟ್ರೀಟ್ ಇಲ್ಲಿಂದ. ಸೊ ಇಲ್ಲಿ ಇನ್ನೂ ಲೈಟ್ ಆನ್ ಮಾಡಿಲ್ಲ, ಅದನ್ನು ಮಿಸ್ ಮಾಡ್ತದೆ. ಇದರಲ್ಲಿ ಲಾಸ್ಟ್ ಟೈಮ್ ಟೆಂಪಲ್ ಅಲ್ಲಿ ಸಹ ಇತ್ತಲ್ಲ. ಏನು ಕ್ಯಾಟ್ ಹೆಸರು ಇದ್ರದ್ದು? ಶಾಪಿಂಗ್ ಸ್ಟೋರ್ಸ್ ಇದು ನನ್ನ ಫೇವ್ರೆಟ್ ಯುನಿಕ್ಲೋ. ದ ಫೇಮಸ್ ಸ್ಟಾರ್ಬಕ್ಸ್. ಆ್ಯಂಡ್ ನಾವು ಇವಾಗ ದ ಫೇಮಸ್ ಸ್ಟಾರ್ಬಕ್ಸ್ಗೆ ಹೋಗ್ತಾ ಇದ್ದೇವೆ. ಸೊ ಹೋಗುವ. ಸೊ ಅಲ್ಲಿದೆ ಫೇಮಸ್ ಸ್ಟಾರ್ಬಕ್ಸ್. ಚೀಸ್ ಬ್ರೆಡ್. ಇದು ಚೀಸಿ ಬ್ರೆಡ್. ದಿಸ್ ಇಸ್ ಚಾಕ್ಲೇಟ್ ಟಾರ್ಟ್ ಕೇಕ್. ದಿಸ್ ಇಸ್ ಹೇಸಲ್ನಟ್ ಎಸ್ಪ್ರೆಸ್ಸೋ. ದಿಸ್ ಇಸ್ ಕ್ಯಾಪುಚಿನೋ.好的，谢谢你们。那我希望待会看到你们精彩厉害的地方，也不要吝啬你们的掌声还有热情。